ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮ ಬಳಿ ಎಷ್ಟು ಹಣ ಇದೆ ಅನ್ನೋದು ಜೀವನದಲ್ಲಿ ಖಂಡಿತ ಮುಖ್ಯ ಅಲ್ಲ. ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಶಾಂತಿ ಇದೆ ಅನ್ನೋದು ಮುಖ್ಯ. ಮನಸ್ಸಿನಲ್ಲಿ ಇರುವ ಶಾಂತಿಯೇ ಮನುಷ್ಯನ ನಿಜವಾದ ಆಸ್ತಿ ಅಂತ ನಾವು ಪರಿಗಣಿಸಬಹುದು. ನಾವು ವೀಕ್ಷಕರೇ ಜೀವನದಲ್ಲಿ ಬಹಳಷ್ಟು ವಿಷಯಗಳ ಹಿಂದೆ ಓಡ್ತಾನೇ ಇರ್ತೀವಿ. ಹಣ, ಆಸ್ತಿ, ಗೌರವ, ಪ್ರತಿಷ್ಠೆ ಅಂತೆಲ್ಲ. ಆದರೆ ನೀವು ಯಾವತ್ತಾರೂ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ಕೊಂಡಿದ್ದೀರಾ? ನೀವು ಸಂತೋಷವಾಗಿದ್ದೀರಾ ಅಂತ ಪ್ರಶ್ನೆ. ನೀವೇ ಈಗ ಅದನ್ನು ಕೇಳ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ಳಿ, ನಾನು ಸಂತೋಷವಾಗಿದ್ದೀನಾ? ಮನಃಶಾಂತಿ ಅನ್ನೋದು ಇಲ್ಲದೆ ಇದ್ದರೆ ಜೀವನದಲ್ಲಿ ಏನೇ ಇದ್ರೂ ಅದು ಖಾಲಿ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಈಗ ಎಷ್ಟೇ ಹಣ ಇದ್ದರೂ ಸಹ ಮನಃಶಾಂತಿ ಇಲ್ಲ ಅಂದರೆ ಸಾಕಾಗೋದಿಲ್ಲ. ಮನಃಶಾಂತಿ ಅಂದರೆ ಏನು ಅಂತ ಎಲ್ಲರಿಗೂ ಪ್ರಶ್ನೆ ಬರುತ್ತೆ. ಮನಃಶಾಂತಿ ಅಂತ ಅಂದರೆ ನಿಮ್ಮೊಳಗೆ ಇರುವಂತಹ ಸಮಾಧಾನ. ಯಾವುದೇ ಪರಿಸ್ಥಿತಿ ಬಂದರೂ ಸಹ ಕಂಗಾಲಾಗದಂತಹ ಮನಸ್ಸೇನಿದೆ ಅದನ್ನೇ ಸಮಾಧಾನ ಅಂತ ಕರೀಬಹುದು. ಈಗ ನೀವು ಯಾರ ಮಾತಿಗೂ ಸಹ ಬೇಗ ನೋವು ಅನುಭವಿಸ್ತಿದ್ದೀರಾ? ಅಥವಾ ನೀವು ಹಳೆಯ ನೆನಪುಗಳ ಹಿಂದೆನೇ ಸಹ ಇನ್ನೂ ಸಹ ಸುತ್ತುವರ್ಕೊಂಡು ಇದ್ದೀರಾ? ಅದನ್ನೇ ನೆನಪು ಮಾಡ್ಕೋತಾ ಇದ್ದೀರಾ? ಇದೆಲ್ಲ ಏನಿದೆ ನಿಮ್ಮ ಮನಃಶಾಂತಿಯನ್ನು ಕಳೆದುಕೊಳ್ಳೋದಕ್ಕೆ ನೀವು ಬಳಸ್ತಾ ಇರೋ ಮಾರ್ಗಗಳು ಅಂತ ಕರಿಬಹುದು ವೀಕ್ಷಕರೇ. ಈಗ ನಿಜವಾದ ಶ್ರೀಮಂತಿಕೆ ಅಂತ ಅಂದರೆ ಏನು ಅಂತ ನೋಡೋಣ. ಕಡಿಮೆ ಆಲೋಚನೆ, ಕಡಿಮೆ ಮಾತು, ಹೆಚ್ಚು ಸಮಾಧಾನ, ಮತ್ತು ನಿಮ್ಮನ್ನು ನೀವು ಹೇಗೆ ಸ್ವೀಕರಿಸ್ತಿದ್ದೀರಾ ಅನ್ನೋ ಮನೋಭಾವ. ನೀವು ನಿಮ್ಮ ಮನಸ್ಸನ್ನು ಕಾಪಾಡಿದರೆ ನಿಮ್ಮ ಜೀವನವೇ ಅತ್ಯಂತ ಸುಂದರವಾಗಿರುತ್ತೆ. ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ಕೈಲೇ ಇರುವಂಥದ್ದು. ಇದು ಬೇರೆಯವರಿಂದ ಸಾಧ್ಯ ಇಲ್ಲ. ಬೇರೆಯವರು ದಾರಿ ತೋರಿಸ್ಬೋದು, ಆದರೆ ಅದು ನಿಮ್ಮ ಕೈಲೇ ಇರುವಂಥದ್ದು ಅಲ್ವಾ? ಹಣ ಕಳೆದುಕೊಂಡ್ರೆ ಮತ್ತೆ ಯಾವುದಾದರೂ ಒಂದು ರೀತಿಯಲ್ಲಿ ನಾವು ಗಳಿಸ್ಬೋದು ಹಣವನ್ನು. ಆದರೆ ಮನಃಶಾಂತಿಯನ್ನೇ ಕಳೆದುಕೊಂಡ್ರೆ ಜೀವನವೇ ಸಹ ಅಸ್ತವ್ಯಸ್ತವಾಗೋಗುತ್ತೆ. ನಾವು ದೊಡ್ಡ ಒಂದು ಅನಾಹುತದಂತಹ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಹಾಗೆ ಆಗತ್ತೆ ವೀಕ್ಷಕರೇ. ಆದ್ದರಿಂದ ನೀವು ನಿಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುವಂಥದ್ದು. ಅದೇ ನಿಮ್ಮ ಬಹುದೊಡ್ಡ ಆಸ್ತಿಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು ನಮ್ಮ ಕೈಲೇ ಇರುವಂಥದ್ದು. ನೀವು ಸಹ ನಿಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರಾ ಅಲ್ವಾ? ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ವೀಕ್ಷಕರೇ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ಈ ರೀತಿಯ ನಿಮಗೆ ಮಾರ್ಗದರ್ಶನದ ವಿಡಿಯೋಗಳು ಈ ಚಾನೆಲ್ನಲ್ಲಿ ನಿಮಗೆ ಲಭ್ಯ ಇರುತ್ತೆ. ಎಲ್ಲರಿಗೂ ಶುಭವಾಗಲಿ.